ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾ ಆರಾಮದಿ ನೋಡ್ರಿ. ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ್ರಿ. ನೋಡ್ರಿ ಪೂಜೆ ಎಲ್ಲ ಮಾಡ್ಯಾಳ್ರಿ. ಇವತ್ತು ಮಂಗಳವಾರ ಅಲ್ರಿ. ಮನೆಯೆಲ್ಲ ಸ್ವಚ್ಛಗೆ ತೊಳ್ಕೊಂಡು ಎಲ್ಲ ಗ್ಯಾಸ್ ಎಲ್ಲ ವರ್ಷಗೆ ಗ್ಯಾಸ್ ಎಲ್ಲ ತೊಳ್ಕೊಂಡು ಎಲ್ಲ ಆಗೈತ್ರಿ. ಸುಪ್ರಿಯ ಇಲ್ಲಿ ಹೆಚ್ಚಿಗೆ ಅಂತ ಕುಂತಾಳ್ರಿ. ಇಲ್ಲಿ ಹಚ್ಚಕತ್ತ ನೋಡ್ರಿ ಸುಪ್ರಿಯ. ಸಿದ್ದು ಇಲ್ಲಿ ಹೊರಗದನ್ರಿ. ಸಿದ್ದು ಎಲ್ಲಿದೆ ಪುಟ್ಟ? ಇಲ್ಲದ ನೋಡ್ರಿ ನನ್ನ ಮಗ. ಪಲಾವ್ ಮಾಡ್ಲಿ ಹಾಕೊಂಡೆ? ಪಲಾವ್ ಮಾಡಿಬಿಡು. ಆಯ್ತು. ಅಲ್ಲೇ ಬದ್ನಿಕಾಯಿ ಇದನ್ನ ಮಾಡಕ್ಕಿಟ್ಟೈತಿ ನೋಡ್ರಿ. ಅವು ಇದಾವ ಎಣ್ಣೆಗೆ ಒಂದು ಸ್ವಲ್ಪ ಇದಾಗತ್ತವ್ರಿ. ಇಲ್ಲೇ ನಮ್ಮ ಮಮ್ಮಿಯರು ಪಲಾವನ್ನ ಮಾಡಕತ್ತಾರ ನೋಡ್ರಿ. ಸ್ವಲ್ಪ ತುಪ್ಪ ಹಾಕಿನ್ರಿ, ಬಿಸಿ ಆಗಬೇಕು. ಸ್ವಲ್ಪ ಎಣ್ಣೆ ತುಪ್ಪ ಹಾಕಿನ್ರಿ. ಅದ್ರ ಸೌಂಡಿಗೆ ಕೇಳವಲ್ತು. ಜೀರಿಗೆ ಸಾಸಿವೆ ಚಟ್ಪಟನಿಂದ ಒಂದು ಸ್ವಲ್ಪ ಉದ್ದಿನಬೇಳೆ. ನೀನು ದಿಗ್ಗದ ಮಾತಾಡಿ. ಉದ್ದಿನಬೇಳೆ ಹಾಕಿದ್ ನೋಡ್ರಿ. ಈಗ ನೋಡ್ರಿ ಉಳ್ಳಾಗಡ್ಡೆ ಹಾಕ್ತಾರೆ ನೋಡ್ರಿ. ಈಗ ಇವು ಎಣ್ಣೆಗೆ ಒಂದು ಸ್ವಲ್ಪ ಫ್ರೈ ಆಗ್ಬೇಕು. ಈಗ ಟೊಮೆಟೊ ಹಣ್ರಿ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಬೇಕು. ಚೆನ್ನಾಗಿ ಫ್ರೈ ಆಗಲಿ. ರೆಸಿಪಿ ಏನು ಶೇರ್ ಮಾಡಕತ್ತೀನಿ ಫ್ರೆಂಡ್ಸ್. ನಾನು ಇವತ್ತು ಅಡುಗೆ ಮಾಡಕತ್ತೀನಿ ರೀ, ಅದನ್ನು ತೋರಿಸ್ಕೊತೀನಿ ರೀ ನಿಮಗೆ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತೀವಿ. ಇಲ್ಲೇ ನಮ್ಮದು ಪಲ್ಯ ರೆಡಿ ಆಗೈತ್ರಿ. ಇದಕ್ಕೆ ಶೇಂಗಾ ಕಾಳು ಹಾಕಿದ್ರು ನೋಡ್ರಿ. ಕಲಿಸ್ಲ. ಇವು ಬದ್ನಿಕಾಯಿ ಎಣ್ಣೆಗೆಲ್ಲ ಫ್ರೈ ಮಾಡ್ಕೊಂಡು ಇದಕ್ಕೆ ಟಮಾಟಿ, ಉಳ್ಳಾಗಡ್ಡಿ, ಸ್ವಲ್ಪ ಉಪ್ಪು, ಖಾರ ಎಲ್ಲ ಹಾಕಿ ಕಲಿಸಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗೈತ್ರಿ. ಒಂದೆರಡು ಶೇಂಗಾ ಕಾಳು ಹಾಕಿದ್ರಿ. ಬದ್ನಿಕಾಯಿದು ಹಾಲೆ ಮಾಡಕ್ಕೆ ತೋರಿಸಿನಿ, ಹಂಗಾಗಿ ಅದನ್ನು ವಿಡಿಯೋ ಮಾಡಲಿಲ್ಲ ನಾನು. ಮಸ್ತ್ ಅಂದ್ರೆ ಈ ಸಜ್ಜಿ ರೊಟ್ಟಿ ಒಳಗೆ ಮಸ್ತ್ ಇರ್ತೈತಿ ನೋಡ್ರಿ. ಈಗ ನಾವೆಲ್ಲರೂ ಊಟಕ್ಕೆ ಕುಂತೀವಿ ನೋಡ್ರಿ. ಪಲಾವ್ ನೋಡ್ರಿ, ಇಲ್ಲೇ ನಮ್ಮದು ಪಲಾವ್ ರೆಡಿ ಆಗೈತ್ರಿ ನೋಡ್ರಿ. ಮಸ್ತ್ ಆಗೈತ್ರಿ ಪಲಾವ್. ಎಲ್ಲ ರೊಟ್ಟಿ ಅದಾವ್ರಿ. ಇಲ್ಲ ಮಮ್ಮಿ ಹಚ್ಚಕತ್ತಾರ ರೆಡಿ. ನೋಡ್ರಿ, ಈಗ ನಮ್ಮ ಮಮ್ಮಿಯರು ಇಲ್ಲಿ ಪ್ಲೇಟಿಗೆ ಹಚ್ಚಕತ್ತಾರ್ರಿ. ನಮ್ಮ ಅಪ್ಪಾಜಿ ಅರುಣ್ರಿ. ಅಪ್ಪ ಹೆಂಗಾಗೈತಿ? ಚಲೋ ಆಗೈತೆ ಅಪ್ಪ? ಬದ್ನಿಕಾಯಿ ಮತ್ತು ಭಾಳ ಇದ್ದಿಲ್ಲಲ್ಲ, ಸೆಂಟಿನ ಮಾಡಿಲ್ಲ. ಮಕ್ಕ ಕಡೆ ನೋಡ್ರಿ ಹೆಂಗೆ ಬಂದಿರ್ತೇನೆ. ಊಟ ಮಾಡೋಕೆ ಎಲ್ಲರೂ ಹೋದ್ರು. ಸಜ್ಜಿ ರೊಟ್ಟಿ, ಬದ್ನಿಕಾಯಿ ಪಲ್ಯ, ಉಳ್ಳಾಗಡ್ಡಿ ಎಲ್ಲ ಹಾಕಿ ಕಾಡ್ಸ್ಯಾರ. ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ನೋಡ್ರಿ. ಎಲ್ಲರೂ ಫ್ರೆಂಡ್ಸ ನಮ್ಮ ಮನೆಗೆ ಸಜ್ಜಿ ರೊಟ್ಟಿ ಮತ್ತು ಬದ್ನಿಕಾಯಿ ಪಲ್ಯ ಉಣ್ಣಾಕ ಬರ್ರಿ. ನಮ್ಮ ಮನೆಗೆ ಊಟ ಮಾಡಕ್ಕೆ ಎಲ್ಲಾರು ಬರ್ರಿ. ಖುಷಿ ಆಯ್ತಿಲ್ಲ ನಿನಗೆ? ಖುಷಿ ಆಗೈತವ ನನಗೆ. ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ ನೋಡ್ರಿ ಫ್ರೆಂಡ್ಸ. ಈ ಖುಷಿಗೆ ಏನು ಕಾರಣ ಅಂತ ನೀವು ನಾಳೆ ವಿಡಿಯೋ ತಪ್ಪಿಸ್ಲಾರ್ದ ನೋಡ್ರಿ, ನಿಮ್ಗೆ ಗೊತ್ತಾಗತ್ತೆ ರೀ. ಅವರು ಒಬ್ಬರು ಸಬ್ಸ್ಕ್ರೈಬರ್ ರೀ. ಅವರು ಸಬ್ಸ್ಕ್ರೈಬರ್ ಅನ್ನೋದಕ್ಕಿಂತ ನಮ್ಮ ಸ್ವಂತ ತಮ್ಮನ ಥರ ರೀ ಅವರು ಫಸ್ಟ್ ಎಲ್ಲ ಕಮೆಂಟ್ ಮಾಡ್ತಿದ್ರಿ. ಅವರು ಅಕ್ಕ ಏನಾರ ಸಹಾಯ ಬೇಕಾದ್ರೆ ಕೇಳು, ಮಾಡ್ತೀವಿ ಅಂತಂದು ಅಂತಿದ್ರಿ. ನಾನೇನು ಕೇಳಿದ್ದಿಲ್ಲ ರೀ. ನಿನ್ನೆ ಅವರ ಫೋನ್ ಹಚ್ಚಿ ಫೋನ್ ಮಾಡಿ
ಎಲ್ಲ ಕೇಳಿ ಇವತ್ತು ನಮ್ಗೆ ರೊಕ್ಕ ಹಾಕ್ಯಾರ್ರಿ ಅವರು. ಆದ್ರೆ ಅವರು ಏನು ಹೇಳ್ಬೇಡ ಅಕ್ಕ, ಏನು ವಿಡಿಯೋದಾಗ ಹೇಳ್ಬೇಡ, ನಾನೇನಂತ ದೊಡ್ಡ ಸಹಾಯ ಮಾಡಿ ನಿಮ್ಗೆ ಹೇಳ್ಬೇಡ ಅಂತ ಹೇಳ್ಯಾರಿ ಅವರು. ಆದ್ರೆ ನಾನು ಹೇಳಕತ್ತೀನಿ, ಭಾಳ ಅಂದ್ರೆ ಭಾಳ ಖುಷಿ ಆಗೈತ್ರಿ ನನಗೆ. ಅವ್ರು ಎಷ್ಟು ರೊಕ್ಕ ಹಾಕ್ಯಾರ ಏನು ನಾನು ಏನು ಹೇಳಂಗಿಲ್ಲ ರೀ. ಯಾಕಂತಂದ್ರೆ ಅವರು ಬ್ಯಾಡ ಅಂದಿಂದ ನಾವು ಹೇಳೋದು ಚಲೋ ಅಲ್ರಿ ಅದು. ಅವ್ರು ನಮ್ಗೆ ರೊಕ್ಕ ಹಾಕ್ಯಾರ ನೋಡ್ರಿ. ಅವ್ರು ನಮ್ಮ ತಮ್ಮನಕಿನ್ನ ಹೆಚ್ಚಾಗಿದ್ದಾರೆ ರೀ ಅವರು. ನೋಡಿರಿ ಫ್ರೆಂಡ್ಸ, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೆಕ್ಸ್ಟ್ ಸಿಗೋಣ ಮುಂದಿನ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.